ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿಲ್ಲ, ನಾನು ಬಂದು ಆ್ಯಕ್ಚುಲಿ ನಾವು ಪ್ರ್ಯಾಂಕ್ ಶೂಟ್ ಎಲ್ಲ ಮಾಡ್ತೀವಿ. ಸೊ ಇಲ್ಲಿ ಮುಂದೆ ಕೂತಿರೋರು ಇಬ್ಬರನ್ನೂ ನೋಡಿರ್ತೀರ ಅನ್ಕೋತೀನಿ. ಕುರಿ ಬಾಂಡಲ್ಲಿ ಅಥವಾ ತುಂಬ ಫೇಮಸ್ ಆದಂತಹ ಇದರಲ್ಲೆಲ್ಲ ಚಾನಲಲ್ಲೆಲ್ಲ ವರ್ಕ್ ಮಾಡಿದ್ದಾರೆ. ಇವ್ರು ಗೊತ್ತಲ್ಲ, ಕುರಿ ಗಂಗು ಅಂತ. ಸೊ ಇವ್ರ ಪಕ್ಕ ಕೂತಿರೋರು ಕುರಿ ಪ್ರಿಯ. ಅವರು ಅಷ್ಟೇ ಕುರಿ ಬಾಂಡಿಂದ ತುಂಬ ಫೇಮಸ್ ಆದವರು. ಸೊ ಅವ್ರ ವಿಡಿಯೋಸ್ ಎಲ್ಲ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿದ್ದೀವಿ. ಐ ಆಮ್ ರಿಯಲಿ ಹ್ಯಾಪಿ ಟು ವರ್ಕ್ ವಿತ್ ದಮ್ ಬಿಕಾಸ್ ದೇ ಆರ್ 2 ಸೀನಿಯರ್ಸ್. ಯಾವಾಗ ಈ ಸೀರಿಯಲ್ಸ್ ಅಥವಾ ಇದು ಏನೋ ಫನ್ನಿ ವಿಡಿಯೋಸ್ ಬರ್ತಾಯಿತ್ತು ಪ್ರ್ಯಾಂಕು, ಆಗೆಲ್ಲ ನಾವು ಇನ್ನೂ ಚಿಕ್ಕ ಮಕ್ಕಳು. ಸೊ ಇವತ್ತು ನೋಡಿ ಅವ್ರ ಜೊತೆ ಸೇರ್ಕೊಂಡು ನಾನು ಅದನ್ನು ಕಲ್ತ್ಕೊಂಡು ನಾನು ಇವತ್ತೊಬ್ರಿಗೆ ಪ್ರ್ಯಾಂಕ್ ಮಾಡೋ ಥರ ಇಷ್ಟು ಪ್ರಿಪೇರ್ ಆಗಿದ್ದೀನಿ ಅಂದರೆ ದ ಮೈನ್ ರೀಸನ್ ದಿಸ್ 2 ಪಿಲ್ಲರ್ಸ್. ಸೊ ನಮ್ಮ ಅಕ್ಕ ಅವರು ಕುರಿ ಪ್ರಿಯ ಅಂತ, ಅವ್ರನ್ನ ಆಲ್ಮೋಸ್ಟ್ ವಿಡಿಯೋಸಲ್ಲೆಲ್ಲ ನೀವು ನೋಡಿರ್ತೀರ. ಮತ್ತು ಇವರಂತೂ ನಮ್ಮ ಬಾಸ್ 2002-3 ಇಂದನೂ ಅವರು ಇದೇ ಪ್ರ್ಯಾಂಕ್ ಚಾನಲೆಲ್ಲ ಮಾಡಿದ್ದಾರೆ ಅವರು. ಸೊ ನಮ್ಮ ಜರ್ನಿ ಏನಪ್ಪ, ಇವತ್ತು ನಾವು ಪ್ಲ್ಯಾನ್ ಮಾಡಿದ್ದು ಶ್ರೀರಾಮ್ಪುರದಲ್ಲಿ ಪ್ರ್ಯಾಂಕ್ ಮಾಡೋಣ ಅಂತ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಮೈಸೂರು ಕಡೆ ಹೊರಟು. ಸೊ ಮೈಸೂರು ಕಡೆ ಹೋಗ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಹಳ್ಳಿ ಜನಕ್ಕೆ ಏನಾದರೂ ಬಕ್ರ ಮಾಡೋಣ ಅಂತ ಹೋಗ್ತಾ ಇದ್ವಿ. ಸೊ ಆ ಸೀಸನಲ್ಲಿ ನೋಡಿ, ರೈನಿ ಸೀಸನ್ನು. ಸೊ ಫುಲ್ಲು ಮಳೆ ಬರ್ತಾ ಇದೆ. ಸೊ ಈ ಮಳೆ ಬರುವಾಗ ನಂಗೊಂದು ಸಾಂಗ್ ನೆನಪಾಯಿತು. ಬೀಸೋ ಗಾಳಿ ಜೊತೆ ಬೀದಿ ದೀಪಗಳು ಮಾತನಾಡುತ್ತಿರುವ ಜೋರು ಸಾಂಗ್ ಹಾಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ವಿ. ಸೊ ಹೀಗೆ ಹೋಗ್ತಾ ನೋಡಿ, ಮೀನ್ ವೈಲ್ ಗಗನ ಚುಕ್ಕಿ ಬರ ಚುಕ್ಕಿ ಇದೆ ಅಲ್ವಾ, ಅಲ್ಲಿ ಹೋದ್ವಿ ನೋಡಿ ಏನು ಮಸ್ತಾಗಿದೆ ನೇಚರು ಅಂತಂದರೆ. ತುಂಬ ಅಟ್ರಾಕ್ಟಿವ್ ಆಗಿದೆ ಕಣ್ರಿ. ಸೊ ತುಂಬ ವೈಬ್ನ ಎಂಜಾಯ್ ಮಾಡ್ಬೋದು, ಯಾಕಂದರೆ ಆಗ್ತಾನೆ ಸನ್ಸೆಟ್ ನೋಡ ಆಗ್ತಿತ್ತು. ಸೊ ಹಾಗೆ ನೋಡಿಕೊಂಡು ಹಂಗೆ ಗ್ಯಾಪಲ್ಲಿ ಹತ್ತತ್ರ ಮದ್ದೂರ್ ಹತ್ರ ನಾವು ಕಾರ್ ಸೈಡ್ಗೆ ಹಾಕಿ ಕುರಿ ಮೇಯಿಸ್ತಾ ಇದ್ರು ಇಲ್ಲಿ. ಕುರಿ ಮೇಯಿಸೋರ್ನೇ ಕುರಿ ಮಾಡಿದ್ರೆ ಹೆಂಗಿರುತ್ತೆ ಅಂತ ನಾವು ಪ್ಲ್ಯಾನ್ ಮಾಡಿಬಿಟ್ಟು ಕಾರಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡ್ತಿದ್ವಿ, ಹ್ಯಾಂಗಲ್ ಫಿಕ್ಸ್ ಮಾಡಿಬಿಟ್ಟು ಅವ್ರಿಗೆ ಬಕ್ರ ಮಾಡೋಣ ಅಂತ. ಸೊ ಇದೇ ಗ್ಯಾಪಲ್ಲಿ ನೋಡಿ ನಮ್ಮಣ್ಣ ಒಬ್ಬರು ಜಾಯಿನ್ ಆದರು, ಹಬ್ಬಿ ಅಂತ. ಅವರು ಬಂದು ಕ್ಯಾಮ್ರಾ ಹ್ಯಾಂಡ್ಲಿಂಗ್ ಮಾಡ್ತಿದ್ರು. ಸೊ ಕಾರಲ್ಲಿಟ್ಟು ಕ್ಯಾಮ್ರಾ ಹ್ಯಾಂಡ್ಲಿಂಗ್ ಮಾಡೋ ಥರ. ಸೊ ಇದೇ ಥರ ಮಾಡಬೇಕಾದ್ರೆ ಅವರು ಒಂದು ಟಾಪಿಕ್ ರೆಡಿ ಮಾಡ್ಕೊಂಡ್ವಿ ನಾವೇ ಇನ್ಸ್ಟೆಂಟಾಗಿ. ಆ ಟಾಪಿಕ್ ಇಟ್ಕೊಂಡು ಬಕ್ರ ಮಾಡೋಣ ಅಂತ ಹೋಗ್ತಿದ್ವಿ. ಹಾಗೆ ಗ್ಯಾಪಲ್ಲಿ ನೋಡಿ ಎಷ್ಟು ಮಸ್ತಾಗಿದೆ ಸೀನರಿ, ನೀರಾಗಿರ್ಬೋದು, ನದಿ ನೋಡ್ರಿ ಎಷ್ಟು ಚೆನ್ನಾಗಿ ಹರಿತಾ ಇದೆ, ಖುಷಿ ಆಯಿತು. ಮೌಂಟನ್ಸ್, ಬೆಟ್ಟ ಗುಟ್ಟಗಳೆಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ನೋಡಿ. ಸೊ ನಾನಂತೂ ನಿಜವಾಗ್ಲೂ ತುಂಬ ಎಂಜಾಯ್ ಮಾಡಿದೆ. ಬಿಕಾಸ್ ಆಫ್ ವೆದರು ನೀವು ನೋಡಿರ್ತೀರ, ಜೋರು ಮಳೆ ಬರ್ತಾಯಿತ್ತು. ಜೊತೆಗೆ ಇಷ್ಟು ಚೆನ್ನಾಗಿರೋ ವೆದರಲ್ಲಿ ಆಬ್ವಿಯಸ್ಲಿ ವಿಲ್ ಎಂಜಾಯ್ ಲೈಕ್ ಎನಿಥಿಂಗ್. ತುಂಬ ಖುಷಿ ಆಯಿತು. ಹೇಳಿದ್ದೆ ಅಲ್ವಾ, ಒಂದು ಟಾಪಿಕ್ ಇಟ್ಕೊಂಡು ಹೋದ್ವಿ ನಾನು ನನ್ನ ಸಿಸ್ಟರು. ಏನಪ್ಪ ಅಂತಂದರೆ, ನನಗೆ ಮೇಕಪ್ಪಿಗೆ ದುಡ್ಡಿಲ್ಲ ಅಂತ ಈ ಕುರಿ ಮಾರೋರಿಗೆ ಒಂದು ಕುರಿ ಮಾರ್ಬಿಟ್ಟಿರ್ತೀನಿ. ನಮ್ಮ ಅಕ್ಕ ಪ್ರೀತಿಯಿಂದ ಸಾಕಿರೋ ಕುರಿ. ದಟ್ ಈಸ್ ಕಾಸ್ಟ್ ಸಮ್ವೇರ್ ಅರೌಂಡ್ 30,000 rupees. ಸೊ 30,000 rupees ಕುರಿನ ನಾನು 5,000 rupees ಇವ್ರಿಗೆ ಮಾರಿದ್ದೀನಿ ಅನ್ನೋ ಟಾಪಿಕ್ ಇಟ್ಕೊಂಡು ನಾವು ಹೋಗಿದ್ದು. ಸೊ ಇಷ್ಟು ಕೋಪ ಬಂತು ಅಂಕಲ್ಗೆ. ನಾನು ಆ ವಿಡಿಯೋ ಬೇಕಂದರೆ ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು, ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ಎಷ್ಟು ಕೋಪ ಮಾಡ್ಕೊಂಡ್ರು ಅಂತಂದರೆ, ಇವ್ರು ದೊಡ್ಡಪ್ಪ, ಇವ್ರ ಜೊತೆ ತಮ್ಮನ ಮಗ ಒಬ್ಬರು ಇದ್ದಾರೆ, ಇವ್ರ ತಮ್ಮನ ಮಗ. ಸೊ ಇಬ್ಬರು ಸೇರಿ ಇದು ಕುರಿ ಮೇಯ್ಸೋದು ಅನ್ಕೊತೀನಿ. ಹತ್ತತ್ರ ಒಂದು 50-60 ಕುರಿಗಳಿದೆ ಅವ್ರ ಹತ್ರ. ಸೊ ನೋಡಿ ಇಲ್ಲೇ ಇದೆ. ಸೊ ಇದನ್ನು ಇಬ್ಬರು ಮೇಯಿಸೋದು. ಸೊ ಆ ಟೈಮಲ್ಲಿ ನಾವು ಹೋಗಿ ಡಿಸ್ಟ್ರ್ಯಾಕ್ಟ್ ಮಾಡಿದ್ವಿ. ಆಬ್ವಿಯಸ್ಲಿ ಅವ್ರಿಗೆ ಕೋಪ ಬರುತ್ತೆ. ಸೊ ತುಂಬ ಕೋಪ ಮಾಡಿಕೊಂಡ್ರು. ಅದಾದಮೇಲೆ ನಾವು ಡೈರೆಕ್ಟ್ ಹೊರಟಿದ್ದೇನೆ ನಮ್ಮ ಬಾಸ್ ಅವರ ಫ್ರೆಂಡ್ ಮನೆಗೆ. ಸೊ ಅವ್ರದ್ದು ಮನೆ ಬಂದುಬಿಟ್ಟು ಅಲ್ಲೇ ಕೌಡಳ್ಳಿ ನಿಮಗೆ ಗೊತ್ತಿರುತ್ತೆ ಅನ್ಕೋತೇನೆ. ಸೊ ಆಮೇಲೆ ಇಲ್ಲಿಂದ ಮದ್ದೂರಿಂದ ಹಾಗೆ ಹೋಗಿತ್ತು. ಸೊ ಇದು ಏನೋ ಮಲೆಮಹದೇಶ್ವರ ಬೆಟ್ಟ ಇದೆ ಅಲ್ವಾ, ಅಲ್ಲಿಂದ ವೆರಿ ನಿಯರ್, ಹತ್ತತ್ರ ಒಂದು 25 ಕಿಲೋಮೀಟರ್ ಅಷ್ಟೇ ಅನ್ಕೋತೀನಿ. ಸೊ ಇದು ಬಂದು ಒಂದು 10 ಎಕರೆ ಜಮೀನಲ್ಲಿ ಹೊಲ ಮಾಡಿಕೊಂಡು ಆ ಮಿಡಲಲ್ಲಿ ಮನೆ ಕಟ್ಕೊಂಡು ಒಂದು ಫ್ಯಾಮಿಲಿ ಇದೆ, ಫುಲ್ ಜಾಯಿಂಟ್ ಫ್ಯಾಮಿಲಿ. ಸೊ ನಿಜವಾಗ್ಲೂ ಅವ್ರು ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಂತಂದರೆ, ಅವ್ರ ಸ್ವಂತ ಫ್ಯಾಮಿಲಿಗಿನ ಹೆಚ್ಚಾಗಿ ಟ್ರೀಟ್ ಮಾಡಿದ್ರು ನಮ್ಮನ್ನು. ಹೋಗಿದ ತಕ್ಷಣ ವೆಲ್ಕಮ್ ಮಾಡೋದಾಗಿರ್ಬೋದು, ನಾವು ಹೋಗಿದ್ದೀವಿ ಅಂತ ನಾನ್ ವೆಜ್ ಎಲ್ಲ ಪ್ರಿಪೇರ್ ಮಾಡಿದ್ರು. ಜೊತೆಗೆ ಫೈರ್ ಕ್ಯಾಂಪ್ ಬೇಕು ಅಂದರೆ ಫೈರ್ ಕ್ಯಾಂಪೆಲ್ಲ ಹಾಕ್ಕೊಟ್ರು. ಸೊ ಮಸ್ತ್ ಎಂಜಾಯ್ ಮಾಡಿದ್ವಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಅದ್ರ ಜೊತೆಗೆ ಇದನ್ನೆಲ್ಲ ಕೇಳಿರ್ತೀರ ಅನ್ಕೋತೀನಿ, ಏನು ಕಲ್ಲು ಅಂತ, ಅದನ್ನು ತೊಗೊಂಬಂದಿಟ್ಟಿದ್ರು. ಅದೆಲ್ಲ ರೆಗ್ಯುಲರ್ ಚಿಕ್ಕ ಮಕ್ಕಳೆಲ್ಲ ಅವರ ಇದರಲ್ಲಿ ಕುಡಿತಾರೆ. ಸೊ ತುಂಬ ಚೆನ್ನಾಗಿತ್ತು. ಅದರಲ್ಲ ನಾನು ಇವಾಗ 8 ವರ್ಷನಾ? 8 ವರ್ಷ ಸ್ಕೂಲ್ ಹೋಗ್ತಿಲ್ವಾ? ಸೊ ಯು ಆರ್ ಇನ್ ಹೋಮ್, ಯು ಆರ್ ನಾಟ್ ಸ್ಟಡಿಂಗ್. ಸ್ಟಡಿಯಾ? ಸ್ಟಡಿ ಸ್ಕೂಲ್ ಹೋಗ್ತಿಲ್ವಾ ನೀನು? ನೋ ವೈ. ನೋ ವೇ ಅಂತ ಸ್ಕೂಲ್ ಹೋಗಲ್ವಾ ಇವಳು? ಹೋಯ್ತಮ್ಮ ಅಮ್ಮ. ನೋ ಸ್ಟಡಿಂಗ್ ಅಂತ ಅವಳೆ. ನೋ ಸ್ಟಡಿಂಗ್ ಅಂತೆ.
ಅದಕ್ಕೆ ಸ್ಕೂಲ್ ಮರ್ತೋಗ್ಬಿಟ್ಟಿದ್ಯಾ? ಯು ಫಾರ್ಗಾಟ್ ದ ಸ್ಕೂಲ್. ಸ್ಕೂಲ್ ಮರ್ತೀರ, ಇನ್ನು ಮರ್ತಬೇಕು. ನೋಡಿದ್ರಲ್ಲ ಈ ಪುಟಾಣಿ ಕ್ಯೂಟ್ ಮಾತನ್ನ, ಇಷ್ಟು ಚಿಕ್ಕ ಹುಡುಗಿ ನೋಡಿ ಎಷ್ಟು ಸಕ್ಕತ್ತಾಗಿ ಮಾತಾಡ್ತಾಳೆ, ತುಂಬ ಮಸ್ತು. ಹಾಗೆ ನೋಡಿ ನಾನು ನಮ್ಮ ಅಕ್ಕ ಎಲ್ಲ ಅವ್ರ ಫ್ಯಾಮಿಲಿ ಎಲ್ಲ ಫೈರ್ ಕ್ಯಾಂಪ್ ಎಂಜಾಯ್ ಮಾಡಿದ್ವಿ. ನಿಜವಾಗ್ಲೂ ತುಂಬ ಒಳ್ಳೆ ಫ್ಯಾಮಿಲಿ. ನಮ್ಮ ರಿಲೇಟಿವ್ ಮನೆಗೆ ಹೋದ್ರು ನಮ್ಮನ್ನು ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು. ವಿ ಆರ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಮ್. ಆಮೇಲೆ ಅವರು ಹೊಲ ಹೇಳಿದೆ ಅಲ್ವಾ, ಹತ್ತತ್ರ ಒಂದು 10 acres ಹೊಲದಲ್ಲಿ ನೋಡಿ ಟೊಮೊಟೊ ಬೆಳೆದಿದ್ದಾರೆ, ತುಂಬ ಗಿಡಗಳನ್ನೆಲ್ಲ ನೆಟ್ಟಿದ್ದಾರೆ. ಸೊ ಅದ್ರ ಮಧ್ಯೆ ನೋಡಿ ಮನೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ, ಯಾವ ಕಡೆ ನೋಡಿದ್ರು ಬೆಟ್ಟ ಗುಡ್ಡಗಳು, ಅದ್ರ ಮಧ್ಯೆ ಹೊಲ, ಆ ಹೊಲದ ಮಧ್ಯೆ ಮನೆ, ಎಷ್ಟು ಒಳ್ಳೆ ಇದಿದೆ ಅಲ್ವಾ ವೈಬ್. ಮತ್ತು ನೋಡಿ ಆ ಫ್ಯಾಮಿಲಿನೇ ಎಲ್ಲ ಕೆಲಸ ಮಾಡ್ಕೊಳ್ಳೋದು. ಆಮೇಲೆ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಬ್ರಷ್ ತೊಗೊಂಬಂದಿರಲಿಲ್ಲ. ಸೊ ನಾನು ನಮ್ಮ ಅಕ್ಕ ಬೇವಿಂದು ಕಡ್ಡಿ ಬರುತ್ತೆ ಅಲ್ವಾ, ಅದನ್ನೇ ಕಿತ್ಕೊಂಡು ಬ್ರಷ್ ಥರ ಉಜ್ಕೊಂಡ್ವಿ. ಸೊ ಅದು ಒಂಥರ ಸಖತ್ತಾಗಿತ್ತು, ಕಹಿ ಕಹಿಯಾಗಿ ಸಿಹಿ ಸಿಹಿಯಾಗಿ ಚೆನ್ನಾಗಿತ್ತು. ಸೊ ಹಾಗೆ ಅವರು ಹೊಲ ಎಲ್ಲ ಒಂದು ರೌಂಡ್ ಹಾಕ್ಕೊಂಬಂದ್ವಿ. ಸೊ ಟೊಮೊಟೊ ಎಲ್ಲ ತುಂಬ ಜಾಸ್ತಿ ಬಿಟ್ಟಿತ್ತು, ಅದ್ರ ಜೊತೆಗೆ ಗಿಡ ಎಲ್ಲ ಇದು ಮಾಡಿದರು. ಸೊ ನೋಡಿ ಹೊಲ ಎಲ್ಲ ಮತ್ತೆ ಗೇಯಿಸಿದ್ದಾರೆ, ಉಳುಮೆ ಮಾಡಿದ್ದಾರೆ ಮತ್ತೆ ಏನಾದರೂ ಬೆಳೆಯೋಕ್ಕೆ. ಅದಾದಮೇಲೆ ನಾವು ತಂದೂರಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು 2-3 ಕೋಳಿ ತೊಗೊಂಬಂದ್ವಿ, ಮುಂಡೆ ಕೋಳಿ ತೊಗೊಂಬಂದು ಎಲ್ಲ ನಾವೇ ಇದು ಮಾಡಿ ನೋಡಿ, ಎಲ್ಲ ಯಾವ ಥರ ತಂತಿಗಳನ್ನೆಲ್ಲ ನಾವೇ ಕಟ್ಟಿ ಅದೊಂಥರ ಸಖತ್ತಾಗಿತ್ತು. ಇದು ಬಂದು ಅಮ್ಮ, ಈ ಅಮ್ಮ ಬಂದು ಇವ್ರ ಮನೆಗೆ ಹೋಗಿದ್ದಿದ್ದು, ಇವ್ರು ಅವ್ರ ಮಗ. ಸೊ ಇದು ಒಂದು ತುಂಬ ದೊಡ್ಡ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ ಥರ ಅಂತ ಹೇಳ್ಬೋದು. ಯಾಕಂದರೆ ತುಂಬ ದೊಡ್ಡ ಮನೆ, ಅದರಲ್ಲಿ ಏನಿಲ್ಲ ಅಂದರೂ ಒಂದು 10-15 ಜನ. ಸೊ ಅಣ್ಣ ನೋಡಿ ಎಲ್ಲ ಮ್ಯಾರಿನೇಟ್ ಮಾಡಿರ್ತಿದ್ದಾರೆ. ಸೊ ಜಾಸ್ತಿ ಟೈಮ್ ಇಲ್ಲ ನಮ್ಮ ಹತ್ರ, ಹಾಗಾಗಿ ಬೇಗ ಹೊರಡಬೇಕಿತ್ತು ಬ್ಯಾಂಗ್ಳೂರ್ಗೆ. ಹಾಗಾಗಿ ಎಲ್ಲ ತಂದೂರಿ ಮಾಡೋಕ್ಕೆಲ್ಲ ಮ್ಯಾರಿನೇಟ್ ಅವರೇ ಮಾಡ್ತಾಯಿದ್ರು. ಸೊ ಎಲ್ಲ ನೋಡಿ ಚೆನ್ನಾಗಿ ಮಸಾಲೆ ಎಲ್ಲ ಹಾಕಿ ಸಕ್ಕತ್ತಾಗಿತ್ತು. ಅದು ನೋಡ್ತಿದ್ರೆ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ ಸ್ನೇಹಿತರೆ. ಸಕ್ಕತ್ತಾಗಿ ಎಂಜಾಯ್ ಮಾಡ್ದು, ಅದನ್ನು ಅಷ್ಟು ಮಾತ್ರ ಹೇಳ್ಬೋದು. ಜೊತೆಗೆ ಹೇಗೆ ಮಾಡೋದು ಅಂತ ನೋಡಿ ಎಲ್ಲ ಕಾಯ್ತಾ ಇದ್ದಾರೆ ಎಷ್ಟೊತ್ತಿಗೆ ಆಗುತ್ತೆ ಅಂತ. ನೋಡಿ ಇಲ್ಲಿ ಅಮ್ಮ ಆಲ್ರೆಡಿ ಬೆಂಕಿ ಹಾಕ್ಬಿಟ್ಟಿದ್ದಾರೆ ಕೋಳಿನ ಇದನ್ನು ಮಾಡೋಕ್ಕೆ, ಬೇಯಿಸೋಕ್ಕೆ. ಸೊ ನೋಡಿ ಎಲ್ಲ ಫ್ಯಾಮಿಲಿ ನೋಡಿ ಇಲ್ಲೆಲ್ಲ ಕೂತಿದ್ದಾರೆ, ತುಂಬ ಜನ ಇದ್ದಾರೆ, ಅದರಲ್ಲೂ ತುಂಬ ಚೆನ್ನಾಗಿ ನೋಡ್ಕೋತಾರೆ. ನೋಡಿ ಎಲ್ಲ ರೆಡಿ ಆಯಿತು. ಸೊ ಈಗೆಲ್ಲ ತಂತಿ ಕಟ್ತಾ ಇದ್ದೀವಿ. ತಂತಿ ಕಟ್ಬಿಟ್ಟು ನೋಡಿ ಈ ಥರ ಇಟ್ಟು ಚೆನ್ನಾಗಿ ಬಾಯ್ಲ್ಡ್ ಆಗಲಿ ಅಂತ ಇದು ಮಾಡ್ತಿದ್ವಿ. ಬಟ್ ಆದರೆ ಏನು ಗೊತ್ತಾ, ಇದು ಬೆಂಕಿನೇ ತಾಗ್ತಾ ಇರಲಿಲ್ಲ ಅದಕ್ಕೆ. ಸೊ ನೋಡೋವರೆಗೂ ನೋಡಿಬಿಟ್ಟು ನೋಡಿ ಅವರೆಲ್ಲ ಹೇಳ್ತಾಯಿದ್ರು ಬೆಂಕಿ ತಾಗ್ತಾ ಇಲ್ಲ ಅಂತ. ಸೊ ಆಮೇಲೆ ಮತ್ತೆ ನಾವೇನು ಮಾಡಿದ್ವಿ, ಇನ್ನೊಂಚೂರು ಡೌನ್ ಮಾಡಿಬಿಟ್ಟು ಮತ್ತು ಇನ್ನೊಂದು ಚಿಕನ್ ಬಾಯ್ಲ್ ಮಾಡೋಕ್ಕಂತಲೇ ಅವ್ರು ಮಾರ್ಕೆಟ್ಗೆ ಹೋಗ್ಬಿಟ್ಟು ಇದನ್ನು ತೊಗೊಂಬಂದರು, ಫೆನ್ಸಸ್ ಥರ. ಅದ್ರ ಮೇಲೆ ಹಾಕಿದ್ರೆ ಸ್ವಲ್ಪ ಬೇಗ ಬಾಯ್ಲ್ ಆಗುತ್ತೆ ಅಂತ. ಆದರೆ ಸ್ಟಿಲ್ ವಿ ಆರ್ ಟ್ರೈಯಿಂಗ್, ಆಗೋಷ್ಟಾಗಲಿ, ಬಾಯ್ಲ್ ಎಷ್ಟಾಗುತ್ತೋ ಅಷ್ಟಾಗಲಿ ಅಂತ ಬೇಯಿಸ್ತಾ ಇದ್ವಿ. ನೋಡಿ ಈ ರೇಂಜಿಗೆ ಆಯಿತು. ಸ್ವಲ್ಪ ಡಿಸ್ಟೆನ್ಸಲ್ಲಿ ಹಾಕಿದ್ದಕ್ಕೆ, ತುಂಬ ಕೆಳಗೆ ಹಾಕ್ಬಿಟ್ರೆ ಮತ್ತೆ ಸೀದೋಗ್ಬಿಡುತ್ತೆ ಅಂತ ಇಷ್ಟೊತ್ತಾಯಿತು. ಬೇಯ್ತಾ ಇದೆ, ಸ್ವಲ್ಪನೇ ನೋಡ್ಬೋದು. ನೋಡಿ ಇಷ್ಟು ಬೆಂದಿದೆ. ಸೊ ಮತ್ತೆ ಏನು ಮಾಡಿದ್ರು, ಅವ್ರು ಫೆನ್ಸಸ್ ತೊಗೊಂಬಂದರು. ಅದನ್ನು ಮತ್ತೆ ಏನು ಮಾಡಿದ್ವಿ, 1-2-3 ಇದನ್ನ ಇಟ್ಬಿಟ್ಟು ಮತ್ತೆ ಅದರಲ್ಲೂ ಸ್ವಲ್ಪ ಬೇಯಿಸಿದ್ವಿ. ಸೊ ಅದಾದಮೇಲೆ ನೋಡಿ ಸುತ್ತ ನೇಚರ್ ತೋರಿಸ್ತಾ ಇದ್ದೀವಿ ಹೇಗಿದೆ ಸುತ್ತಮುತ್ತ ಅಂತ. ಅದಾದಮೇಲೆ ನೋಡಿ ಫೆನ್ಸಸ್ ತೊಗೊಂಬಂದಿದ್ರು. ಸೊ ಅಲ್ಲಿ ನಾವು ಎಣ್ಣೆ ಎತ್ಕೊಬೇಕು ಅಂತಂದರೆ ಒಂದು ಬ್ರಷ್ ಥರ ಇಟ್ಟಿರ್ತೀವಿ, ಆ ಥರ ಇರಲಿಲ್ಲ ಅಂತ ಅಲ್ಲಿ ಬಿದ್ರು ಕಡ್ಡಿದು ಎಲೆ ಇತ್ತು, ಅದನ್ನು ತಗೊಂಡು ಆಯಿಲ್ ಹಚ್ತಾ ಇದ್ದೀನಿ ನಾನು. ನಮ್ಮ ಅಕ್ಕನೂ ಅದೇ ಹಂಗೆ ಮಾಡು ಅಂತಂದರು. ಸೊ ಹಚ್ಚಿದ್ವಿ, ಆಯಿಲ್ ಸ್ವಲ್ಪ ಹಚ್ಚಿದ್ಮೇಲೆ ಚೆನ್ನಾಗಿ ಬೇಯಕ್ಕೆ ಸ್ಟಾರ್ಟ್ ಆಯಿತು. ಸೊ ಬೇರೆ ಮತ್ತೆ ಚಿಕನ್ ಎಲ್ಲ ತೊಗೊಂಬಂದಿದ್ರು. ಸೊ ಅದನ್ನು ಸ್ವಲ್ಪ ಬೇರೆ ಸಾಂಬಾರು ಏನಾದರೂ ಮಾಡೋಣ ಅಂತ ಅವ್ರು ಬೇರೆ ಕಡೆ ರೆಡಿ ಮಾಡ್ಕೊತಿದ್ರು. ಅಷ್ಟರಲ್ಲಿ ನಾನು ನಮ್ಮ ಅಕ್ಕಂದು ಬಂದು ಜಾಸ್ತಿ ತಂದೂರಿ ಮೇಲೆ ಇಂಪಾರ್ಟೆನ್ಸ್ ಇತ್ತು. ಸೊ ಹಾಗಾಗಿ ಇದು ಮಾಡ್ತಿದ್ವಿ. ಸೊ ಇನ್ನೇನು ಅದು ಒಂದೊಂದೇ ಎಲ್ಲ ಬಾಯ್ಲ್ ಆಯಿತು. ನೋಡಿ ಈ ಥರ ಆಯಿತು, ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ, ಸ್ವಲ್ಪ ಸೀದೋಗ್ಬಿಟ್ಟಿತ್ತು ಲೈಟಾಗಿ. ಬಟ್ ಆದರೂ ಸ್ಟಿಲ್ ಚೆನ್ನಾಗಿತ್ತು, ಅಷ್ಟೊಂದೇನು ಸೀದೋಗಿರಲಿಲ್ಲ, ಒಂದು ಆವ್ರೇಜ್ ಆಗಿ. ಸೊ ತಿನ್ಬೋದಿತ್ತು. ಸೊ ಈ ಥರ ಸ್ವಲ್ಪ ಚೆನ್ನಾಗಿ ಬಾಯ್ಲ್ಡ್ ಆಗಿದ್ದೇನೆ ಏನು ಮಾಡಿದ್ವಿ, ಅದನ್ನು ಇನ್ನೊಂದು ಚೂರು ಆಯಿಲ್ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಇದು ಮಾಡೋಣ ಅಂತ ಸ್ವಲ್ಪ ಆಯಿಲ್ ಹಾಕಿದ್ಮೇಲೆ ಪರವಾಗಿಲ್ಲ ಅನ್ನಿಸ್ತು. ನೋಡಿ ನಾನು ಬಿದ್ದೋಗ್ತಾ ಇದ್ದೀನಿ, ಕುಕ್ರುಗಾಲಲ್ಲಿ ಕೂತಿದ್ದೆ. ಸೊ ನೆಕ್ಸ್ಟ್ ಬಾಳೆ ಎಲ್ಲ ತಗೊಂಡು ನೋಡಿ ಚೂರಿ ಇಟ್ಕೊಂಡು ಎಲ್ಲ ಸುತ್ತ ಕುತ್ಕೊಂಡು ಅದನ್ನು ಕಟ್ ಮಾಡಿ ಎಲ್ಲರೂ ಒಂದೊಂದು ಪೀಸ್ ತಿನ್ನಕ್ಕೆ ಸ್ಟಾರ್ಟ್ ಆದ್ವಿ. ನೋಡಿ ಅವ್ರ ಫ್ಯಾಮಿಲಿ, ನಾವು ಎಲ್ಲ.
ಸೊ ಇನ್ನೂ ಸ್ವಲ್ಪ ಜನ ಏನೋ ಕೆಲಸಗಳಿತ್ತು ಅಂತೆಲ್ಲ ಹೋಗಿದ್ರು. ಸೊ ನಾವು ಇಷ್ಟು ಜನ ಇದ್ವಿ. ಸೊ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ, ಇಷ್ಟು ಚೆನ್ನಾಗಿ ಆಗಿರುತ್ತೆ ತಂದೂರಿ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಎಲ್ಲರೂ ಅದೇನೋ ಹಂಚ್ಕೊಂಡು ತಿನ್ನೋದ್ರಲ್ಲಿ ಒಂಥರ ಸುಖ ಅನ್ನೋಂಗೆ ಎಲ್ಲರೂ ಹಂಚ್ಕೊಂಡು ತಿನ್ಕೊಂಡು ಸಖತ್ತಾಗಿತ್ತು. ನಮ್ಮ ಮನೆಯಲ್ಲಿ ದಿನವೂ ಅಂತ ಆ ಸಾಂಗ್ ನೆನಪಾಯಿತು. ಅಷ್ಟು ಚೆನ್ನಾಗಿತ್ತು. ಒಂಥರ ಒಂದೊಳ್ಳೆ ಮೆಮೊರೀಸ್ ಅಂತಲೇ ಹೇಳ್ಬೋದು. ತುಂಬ ಒಂದೊಳ್ಳೆ ಫ್ಯಾಮಿಲಿ. ಅವರ ಫ್ಯಾಮಿಲಿ ಮೆಂಬರ್ಸ್ ಥರನೇ ನಮ್ಮನ್ನು ಟ್ರೀಟ್ ಮಾಡಿದ್ರು. ಅದು ನಮಗಿನ್ನೂ ಖುಷಿ ಆಯಿತು. ನೆಕ್ಸ್ಟ್ ಟೈಮ್ ಆ ಕಡೆ ಹೋದಾಗ ಮತ್ತೆ ವಿಸಿಟ್, ಮತ್ತೆ ಮಸ್ಟ್ ವಿಸಿಟ್ ಅನ್ನಂಗೆ ಮತ್ತೆ ಹೋಗಬೇಕು ಅನಿಸಿದ್ದಿದೆ. ನೋಡಿ ಹಿಂಗಿದೆ ನಮ್ಮ ಕೋಳಿ ಬೇಯಿಸಿದ್ದಾದಮೇಲೆ ಸೀದೋಗಿರೋ ಕೋಳಿ ಹಿಂಗಾಗಿದೆ. ನಾನು ನೋಡಿ ನನಗೆ ಲೆಗ್ ಪೀಸ್ ಬೇಕು ಅಂತ ಮುಂಚೆನೇ ಲೆಗ್ ಪೀಸ್ ತೊಗೊಂಬಿಡ್ತಾಯಿದ್ದೀನಿ. ನಾನು ಯೂಶ್ವಲಿ ಅಷ್ಟು ಚಿಕನ್ ತಿನ್ನಲ್ಲ. ಸೊ ಆಮೇಲೆ ನೋಡಿ ಹಿಂಗಿತ್ತು ಅವ್ರ ಮನೆ ಸುತ್ತಮುತ್ತ ವೈಬು ನೋಡಿ. ಟೊಮೊಟೊ ಸಸಿಗಳು. ನೆಕ್ಸ್ಟು ನಾವು ಹೊರಟಿದ್ದೇನೆ ಗಗನಚುಕ್ಕಿ ಭರಚುಕ್ಕಿ ಫಾಲ್ಸ್ ನೋಡಿಕೊಂಡು ಹಾಗೆ ನಮ್ಮ ಪಯಣ ಬೆಂಗಳೂರು ಕಡೆ ಹೋಗೋಣ ಅಂತ ಹಾಗೆ ಹೊರಟು. ಸಕ್ಕತ್ತಾಗಿ ನೋಡಿ ಅಲ್ಲಿ ನೆಲ್ಲಿಕಾಯಿ ಸಿಕ್ತು, ತಿಂದ್ವಿ. ಮತ್ತು ಅದೇ ರೋಡಲ್ಲೇ ಹೋಗ್ತಾ ಸಾಂಗ್ ಆಡಿಕೊಂಡು ಹೋಗ್ತಾರೆ. ಹಂಗೆ ನಮ್ಮ ಬೆಂಗಳೂರು ಕಡೆ ಬಂದ್ವಿ. ಇದು ಇಷ್ಟ ಆಗಿತ್ತು ನಮ್ಮ ಕೌಡಳ್ಳಿ ಜರ್ನಿ. ತುಂಬ ಬ್ಯೂಟಿಫುಲ್ಲಾಗಿತ್ತು. ಸೊ ನೀವು ಇದೇ ಥರ ಎಂಜಾಯ್ ಮಾಡಿದ್ದೀರಾ ಅಂತ ಅನಿಸಿದ್ರೆ, ಅಥವಾ ಇದೇ ಥರ ನೀವು ಎಂಜಾಯ್ ಮಾಡಿದ್ದೀರಾ ನಿಮ್ಮ ಫ್ರೆಂಡ್ಸ್ ಜೊತೆ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೋಡಿ ನಮ್ಮ ಅಕ್ಕ. ಹಾಗೆ ನನ್ನ ಚಾನಲ್ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.